ಗಂಡ ಹೆಂಡತಿ ಅನ್ಯೋನ್ಯವಾಗಿರಲು ಕೆಲವೊಂದು ಟಿಪ್ಸ್ಗಳು. ನಮ್ಮ ಹಿರಿಯರು ಹೇಳಿರುವ ಗುಟ್ಟುಗಳು. ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ದೆ ಮಾಡಬೇಕು? ಮೊದಲು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಎನ್ನುತ್ತಿದ್ದರು. ಅದರರ್ಥ ಗಂಡ ಹೆಂಡತಿ ಮಧ್ಯೆ ಏನೇ ಮನಸ್ತಾಪ, ಜಗಳ, ಕೋಪ, ಇರಿಸು ಮುನಿಸು ಏನೇ ಇದ್ದರೂ ಅದನ್ನು ರಾತ್ರಿ ಅವರಿಬ್ಬರೂ ಸರಿಪಡಿಸಿಕೊಳ್ಳುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದೇ ರಾತ್ರಿ ಸಮಯದಲ್ಲಿ. ಬಹಳ ಸ್ಟ್ರೆಸ್ ತುಂಬಿರುವ ಜೀವನ. ಇಬ್ಬರು ದುಡಿಯುತ್ತಾರೆ. ಹಗಲೆಲ್ಲ ದುಡಿದು ರಾತ್ರಿ ಮಲಗಿದರೆ ಸಾಕು ಎನ್ನುವ ಪರಿಸ್ಥಿತಿ. ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಕಮ್ಮಿ, ಮಾತುಕತೆ ಕಮ್ಮಿ. ಗಂಡ ಹೆಂಡತಿ ಮಾತಾಡಿದರೆ ಜಗಳಗಳೇ ಆಗಿ ಹೋಗುತ್ತವೆ. ಯಾಕಾದರೂ ಇವನ ಹತ್ತಿರ ಅಥವಾ ಇವಳ ಹತ್ತಿರ ಮಾತನಾಡುತ್ತೇನೋ, ಸೈಲೆಂಟ್ ಆಗಿರೋದೇ ವಾಸಿ ಅನ್ನೋ ಪರಿಸ್ಥಿತಿ. ಇಲ್ಲ, ರಾತ್ರಿ ಮಲಗಿದ್ದಾಗ ವಾದ ಮಾಡೋದು, ಕಿರಿಕಿರಿ ಮಾಡೋದು, ಅವರು ಹಾಗೆ ಇವರು ಹೀಗೆ ಅಂತ ಹೋಲಿಕೆ ಮಾಡೋದು, ಚುಚ್ಚು ಮಾತು ಇವೆಲ್ಲ ಮಾಡೋದು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಆದರೆ ಇವೆಲ್ಲವನ್ನೂ ಬಿಟ್ಟು ಕೆಲವೊಂದು ಸುಲಭವಾದ ಟಿಪ್ಸ್ ಫಾಲೋ ಮಾಡಿದರೆ ಖಂಡಿತ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ. ವಾಸ್ತು ಪ್ರಕಾರ ವಿವಾಹಿತ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. ಹಾಸಿಗೆ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಮಲಗಬೇಕು. ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು. ಇದರಿಂದ ಗಂಡ ಪರಸ್ತ್ರೀ ಸಹವಾಸಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ. ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರ ಮಾತನಾಡಬಾರದು. ಇದರಿಂದ ದಾಂಪತ್ಯ ಚೆನ್ನಾಗಿರೋದಿಲ್ಲ. ಇದು ಇಬ್ಬರಿಗೂ ಅನ್ವಯಿಸುತ್ತದೆ. ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕ್ ವಸ್ತುಗಳಂತಹ ಇಸ್ತ್ರಿ ಪೆಟ್ಟಿಗೆ ಅಥವಾ ಯಾವುದೇ ವಸ್ತುಗಳನ್ನು ಇಡಬಾರದು. ಗೋಡೆಗೆ ಒರಗಿಸಿ ಮಂಚ ಹಾಕಬಾರದು. ಹಾಸಿಗೆಯ ಎರಡೂ ಬದಿಯಲ್ಲಿ ಸ್ವಲ್ಪ ಜಾಗ ಇರಬೇಕು. ಹೆಂಡತಿಯನ್ನು ಕೇವಲ ಹಾಸಿಗೆಗಾಗಿ ಪ್ರೀತಿಸಬೇಡಿ. ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳು ಹೇಗಿದ್ದಾಳೋ ಹಾಗೆ ಇಷ್ಟಪಡಿ. ಇದನ್ನು ಹಾಗೇ ವ್ಯಕ್ತಪಡಿಸಿ. ಅದು ಇಬ್ಬರಿಗೂ ಅನ್ವಯ. ನಿಮಗೆ ರಾತ್ರಿ ಹಲವಾರು ಬಾರಿ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ಜಾಗವನ್ನು ಬದಲಾಯಿಸಿ. ನಿದ್ರೆಗೆ ಜಾರಿರುವ ಹೆಂಡತಿಯನ್ನು ಎಬ್ಬಿಸಿ ಭೋಗಕ್ಕೆ ಬಯಸುವ ತಪ್ಪನ್ನು ಗಂಡು ಮಾಡಬಾರದು. ಮಲಗುವಾಗ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬಾರದು ಎಂದು ಸೂಚಿಸಲಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನೋಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಗಂಡನು ಯಾವುದಾದರೂ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ತಲೆ ಸ್ನಾನ ಮಾಡಬಾರದು. ನಿಮ್ಮ ಕೋಣೆಯಲ್ಲಿ ಕ್ರೂರ ಪ್ರಾಣಿಗಳ ಫೋಟೋಗಳು ಹಾಗೆ ಅಕ್ವೇರಿಯಂ ಕೂಡ ಇಡಬಾರದು. ಪತಿ ಹೊರಗಡೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು. ಗಂಡ ಹೆಂಡತಿ ಇಬ್ಬರೂ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. ಭಾಗವಾದ ಹಾಸಿಗೆಯಲ್ಲಿ ಮಲಗಬಾರದು. ಕೆಲವರು ಬೇಡವಾದ ವಸ್ತುಗಳನ್ನು ಹಾಸಿಗೆ ಕೆಳಗೆ ಇಟ್ಟಿರುತ್ತಾರೆ. ಇದರಿಂದ ನೆಗೆಟಿವಿಟಿ ಉಂಟಾಗುತ್ತದೆ. ಈ ತಪ್ಪನ್ನು ನೀವು ಮಾಡಬೇಡಿ. ನಿಮ್ಮ ಕೋಣೆಯಲ್ಲಿ ಹಾಳಾದ ಎಲೆಕ್ಟ್ರಿಕ್ ಸಾಮಾನು, ಕಬ್ಬಿಣದ ಸಾಮಾನುಗಳನ್ನು ಇಡಲೇಬಾರದು. ಕಿತ್ತಳೆ, ಗುಲಾಬಿ, ನೀಲಿ, ಹಳದಿ ಬಣ್ಣದ ವಸ್ತುಗಳನ್ನು ಬಳಸಿ ತುಂಬ ಉತ್ತಮ. ನಿಮ್ಮ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ಆದಷ್ಟು ತಪ್ಪಿಸಿ. ಗಂಡ ಹೆಂಡತಿ ಮಲಗುವ ಮಂಚ ಮರದ್ದಾಗಿದ್ದರೆ ಬಹಳ ಉತ್ತಮ. ಶೋಗೆ ಅಂತ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳಲ್ಲಿ ನಿಮ್ಮ ರೂಮ್ನಲ್ಲಿ ಇಡಲೇಬೇಡಿ. ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಹರಿತವಾದ ಚೂರಿ, ಕತ್ತರಿ, ಬ್ಲೇಡ್, ಸೂಜಿ, ಹೊಲಿಗೆ ಯಂತ್ರಗಳಂತಹ ಇಂತಹ ರೀತಿಯಾದ ವಸ್ತುಗಳನ್ನು ಇಡಲೇಬಾರದು. ಬೆಡ್ರೂಮಿನಲ್ಲಿ ಗೊಂದಲವನ್ನು ತಪ್ಪಿಸಿ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಉತ್ತೇಜಿಸುತ್ತದೆ. ನೆಮ್ಮದಿ ಜೀವನ ಸಾಗಿಸಲು ಗಂಡ ಹೆಂಡತಿಗೆ ಹೊಂದಾಣಿಕೆ ಮುಖ್ಯ. ನೀವು ಮನೆಯಲ್ಲಿ ಮಾಡುವ ಸಣ್ಣ ಬದಲಾವಣೆಗಳು ನಿಮ್ಮನ್ನು ನೆಮ್ಮದಿಯಾಗಿ ಇರುವಂತೆ ಮಾಡುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.